ಹೆಲೋ ಗೆಳೆಯರೇ. ಸೊ 2-3 ದಿನದಿಂದ ನೋಡ್ತಾ ಇದ್ದೀರಾ ಲಾಗ್ಸು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಬಟ್ ಇವತ್ತು ಗಣೇಶನ ವಿಸರ್ಜನೆಯ ದಿನ. ನೋಡಿ ನಾನು ಎಲ್ಲಿದ್ದೀನಂತ, ಆ ಕಡೆ ಫುಲ್ ಕಾಡು. ಸೊ ಗಣೇಶ ಇವತ್ತು 1.5 ದಿನದ ಗಣೇಶ ವಿಸರ್ಜನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಡೆ ಊರಲ್ಲಿರೋರಿಗೆ ತುಂಬ ಸುಲಭ, ಆರಾಮಾಗಿ ಕೆರೆಯಲ್ಲಿ ಮುಳುಗಿಸ್ಬೋದು, ವಿಸರ್ಜನೆ ಮಾಡ್ಬೋದು. ಆದರೆ ನಮಗೆ ನೋಡಿದ್ರಲ್ಲ ಬೆಳಗ್ಗೆಯಿಂದ ಎಲ್ಲಿ ಮುಳುಗಿಸೋದು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಸೊ ಕಡೆಗೂ ಒಂದು ಕಡೆ ಡಿಸೈಡ್ ಮಾಡಿದಾರಂತೆ. ಪುಣ್ಯಕ್ಕೆ ಮಳೆ ನಿಂತಿದೆ. ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಇಂತಹ ಒಂದು ವಿಸರ್ಜನೆ, ಗಣೇಶ ವಿಸರ್ಜನೆ ಖಂಡಿತವಾಗಿ ಹಲವಾರು ಜನ, ಅಂದರೆ ತುಂಬ ಜನ ಎಕ್ಸ್ಪೀರಿಯೆನ್ಸ್ ಮಾಡಿರಲ್ಲ, ನೋಡಿರಲ್ಲ. ಅದಕ್ಕೋಸ್ಕರ ಈ ಸಪ್ರೇಟ್ ಕಂಟೆಂಟ್ ಮಾಡ್ತಾಯಿದ್ದೀನಿ. ನೋಡಿ ವಿಸರ್ಜನೆ ಯಾವ ರೀತಿ ಇರುತ್ತೆ, ಯಾವ ರೀತಿ ತೊಗೊಂಡು ಹೋಗ್ತೀವಿ ಗಣೇಶನ. ಸೊ ಇದರಲ್ಲಿ ಮನುಷ್ಯರ ಹತ್ರ ಏನೂ ಇಲ್ಲ ಅನಿಸುತ್ತೆ ನನಗೆ. ಯಾಕೆಂದರೆ ನೀವು ನೋಡಿದ್ರಲ್ಲ ದಾರಿ ಹೇಗಿದೆ, ತುಂಬ ಕಿರಿದಾದ ದಾರಿ ಸ್ನೇಹಿತರೆ. ಮನುಷ್ಯರೇ ನಡೆಯೋದು ಕಷ್ಟ ಅಂದರೆ ಹೋಗೋದು. ಸೊ ಗಣೇಶ ಬೇರೆ ಭಾರವಾಗಿದೆ. ಏಕೆಂದರೆ ಇಲ್ಲೆಲ್ಲ ಆ ಪ್ಯೂರ್ ಮಣ್ಣಿಂದ ಮಾಡಿರೋ ಗಣೇಶ ಆಗಿರೋದ್ರಿಂದ ಚಿಕ್ಕದಾದರೂ ಕೂಡ ಅದರ ವೇಟ್ ತುಂಬ ಇರುತ್ತೆ. ಇದರಲ್ಲಿ ಗಣೇಶನೇ ಸ್ವತಃ ದೇವರೇ ಕರ್ಕೊಂಡು ಹೋಗ್ತಾರೆ ಅನ್ನುವ ನಂಬಿಕೆ ನಮಗೆ ಮುಂಚೆಯಿಂದನೂ ಇದೆ. ಯಾಕೆಂದರೆ ಇಷ್ಟು ವರ್ಷ ನಾವು ಗಣೇಶ ವಿಸರ್ಜನೆ ಮಾಡ್ತಾಯಿದ್ವಿ, ಯಾವತ್ತೂ ಕೂಡ ಒಂದು ಹುಲ್ಲು ಕಡ್ಡಿಯಷ್ಟು ಕೂಡ ತೊಂದರೆ ಆಗಿಲ್ಲ ವಿಸರ್ಜನೆ ಸಮಯದಲ್ಲಿ. ಅದು ಇಷ್ಟೊಂದು ಡಿಫಿಕಲ್ಟ್ ಟಾಸ್ಕಲ್ಲಿ. ಸೊ ಇದರಲ್ಲೇ ಗೊತ್ತಾಗುತ್ತೆ ಇದರ ದೇವರ ಪಾಲು ಎಷ್ಟು ಇದೆ ಅಂತ. ಅದು ಒಂಥರ ಇಮೋಷ್ನಲ್ ಡೇನೇ ಅಂತ ಹೇಳ್ಬೋದು. ಯಾಕೆಂದರೆ 2 ದಿವಸದಿಂದ ಗಣೇಶ ಮನೆಯಲ್ಲಿ ಒಂಥರ ಪ್ರೀತಿ, ನಮ್ಮ ಫ್ಯಾಮಿಲಿ ಮೆಂಬರ್ ಥರ ನಾವು ಗಣೇಶನ ನೋಡ್ಕೊಳ್ತಾ ಇದ್ವಿ. ಊಟ ಕೊಡೋದಾಗಲಿ ಪ್ರತಿಯೊಂದು. ಸೊ ಇವಾಗ ವಿಸರ್ಜನೆ ಮಾಡಬೇಕಾದ್ರೆ ಸ್ವಲ್ಪ ಇಮೋಷ್ನಲ್ ಮೂಮೆಂಟ್ಸು ಆ ಥರ ಎಲ್ಲ ಆಗುತ್ತೆ ನಮ್ಮ ಕಡೆ. ಬಿಟ್ಟು ಬಂದ ಮೇಲೂ ಇನ್ನೂ ಮನಸ್ಸು ಎಳಿತಾ ಇರುತ್ತೆ, ಗಣೇಶ ಹೋದ್ನಲ್ಲಪ್ಪ ಅಂತ. ಸೊ ಇವಾಗ ನೋಡಬೇಕು. ಎಲ್ಲರೂ ಬರಲ್ಲ, ಕೆಲವರು ಹೆಂಗಸರು ಮನೆ ಮಕ್ಕಳು ಎಲ್ಲ ಮನೆಯಲ್ಲಿರ್ತಾರೆ. ಬರೀ ನಾವು ಹುಡುಗರು ಅಷ್ಟೇ ಹೋಗಿ ವಿಸರ್ಜನೆ ಮಾಡ್ತೀವಿ. ನೋಡೋಣ ಯಾರ್ಯಾರು ಬರ್ತಾರೆ ಅಂತ. ಫುಲ್ ಕವರ್ ಮಾಡ್ತೀನಿ, ಎಂಜಾಯ್ ಮಾಡಿ ಸ್ನೇಹಿತರೆ. ನಿಂತಿರುವೆ ಹೀಗೆ ಕಾದಿರುವೆ. ಈ ಕಡೆ ಕುಂತಾರ ನೋಡ್ರಿ ಹೊಸ ಜನ್ರೇಷನ್, ಈಗಿನ 2020 ಅಲ್ಲ 2000 ಅಂತ ಹೇಳ್ಬೋದಾ. ಈ ಕಡೆ ಇದ್ದವರಲ್ಲ 80s 90s. ನಾವು ನಡಕ್ಕು ಸೆಂಟ್ರಲ್ಲಿ ನಾವಿದ್ದೇವೆ. ನಾವು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. 90s ಸಿಕ್ಕೊಂಬಿದ್ದೆ ನಾವು. ಆ ಕಡೆ 80s ಅವ್ರು ಇದ್ದಾರೆ, ಈ ಕಡೆ 2000 ಅವ್ರು ಇದ್ದಾರೆ. ನಾವು 90s ಬ್ಯಾಚು. ನಮ್ಮ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ದದಲ್ಲಿ ಯಾವ್ದಾದ್ರು ಸಾಂಗ್ ಇದ್ರೆ ಹೇಳಿ, ಕಮೆಂಟ್ ಮಾಡಿ. ಅಂತಾಕ್ಷರಿ ಹಚ್ಕೊಟ್ಟೇವ, ಅಂತಾಕ್ಷರಿ ಆಡತ್ತಾರ ಹುಡುಗರು. ನಾವೇನಿಲ್ಲ, ಸುಮ್ಮನೆ ಆ್ಯಂಕರಿಂಗ್ ಮಾಡತ್ತೀವಿ ಆ ಕಡೆ ಈ ಕಡೆ. ಗಣೇಶ ಹಬ್ಬದಾಗ ಹಿಂಗೆಲ್ಲ ಆಗ್ತಾವ. ಜನರಿಗೆ ಎಂಟರ್ಟೈನ್ಮೆಂಟ್ ಬೇಕ್ರಿ. ಅಂತಾಕ್ಷರಿ ಹಚ್ಚಿ ಜಗಳ ಒಂದು ಆಡ್ತಾವ್ರಿ, ಅದೊಂದು ಬೇಜಾರು. ಒಳ್ಳೊಳ್ಳೆ ಸಾಂಗ್ಸ್ ಆಡ್ತಿದ್ದಾರೆ. ಮೊದಲೇ ಫಸ್ಟ್ ವರ್ಡ್ ಆಕ್ಟಿಂಗ್ ಮಾಡಿ. ಫಸ್ಟ್ ವರ್ಡ್
ಫಸ್ಟ್ ವರ್ಡ್ 2 ವರ್ಡ್ ಇದೆ ಅಲ್ವಾ? ಫಸ್ಟ್ ವರ್ಡ್ ಫಸ್ಟ್ ಇಯರ್ ಬಟ್ಟೆ ಹುಡುಗರು ಪಟಾಕಿ ಹೊಡೆದ್ರಲ್ಲಿ ಬಿಸಿ ಇದ್ದಾರೆ. ಸೊ ಹೊಲ ಹಸಿ ಆಗಿರೋದ್ರಿಂದ ನಾವು ಪಟಾಕಿಗಳನ್ನ ತರಲಿಲ್ಲ, ಅಂದರೆ ಸರ ಅಂತ ಬರೀ ಈ ರಾಕೆಟ್ಗಳು ಬಾಂಬ್ಗಳು ಇಂಥವೇ ತಂದಿದ್ದಾರೆ ಹುಡುಗರು. ಸಾರಿ ಸ್ವಲ್ಪ ಕತ್ಲೆ ಇರುತ್ತೆ, ಬಿಕಾಸ್ ನಿಮಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ಅಲ್ಲೂ ಮನೇಲಿ ಗಣೇಶ. ಹೌದಾ? शॉट्स मार रहे हैं, शॉट्स। हाँ बैटरी पकड़को ಮುಂದೆ ಅದ್ರೇ ಹಿಡ್ಕೊಂಡು ನಾನು ಬ್ಯಾಟ್ರಿ ಜಾರ್ತಿದೆ ಬಾ 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 ಬಾ. ರಸ್ತೆ ಹೆಂಗಿದೆ ಇಂಥ ರಸ್ತೆ. ಬ್ಯೂಟಿಫುಲ್. ಸೊ ಗಣೇಶ ವಿಸರ್ಜನೆ ನಡೀತಾ ಇದೆ ನೋಡಿ. ಹೊಲದಿಂದ ಎಲ್ಲ ಬಂದಿದ್ದಾರೆ. ಹೇಗಿದೆ ನೋಡಿದ್ದಾರೆ. ಮಳೆ ಬಿದ್ದು ಇನ್ನೂ ಕೆಸರಾಗಿದೆ. वाटं सा वाट अशी होत खरे त्या हगुर होत का पाय भीतर होता हां हां होता हां होता अच्छा हगुर होत हां गटस आहे ನೋಡಿ ಹಾವು ಏಡಿ ಕಪ್ಪೆ ಎಲ್ಲ ಇರುತ್ತೆ ಆದರೂ ಹೋಗಲೇಬೇಕು. ಯಪ್ಪ ನಾ ಲಾಗರ್ಸು
ಮೋರ್ಯ ಮೋರ್ಯ. ಗಣಪತಿ ಬಪ್ಪ